ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಬೆಂಗಳೂರು ಐಟಿ ಬಿಟಿಗೆ ಕ್ಯಾಪಿಟಲ್ ಸೆಂಟರ್. ಪ್ರಪಂಚದ ಗಮನ ಬೆಂಗಳೂರಿನ ಕಡೆ ಇದೆ. ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಸ್ತೆ ಗುಂಡಿ ರಾಜಧಾನಿ ಅಂತ ರಾಜೇಶ್ ಟ್ವೀಟ್ ಮಾಡಿದ್ರು. ನಾರಾ ಲೋಕೇಶ್ ತಮ್ಮ ರಾಜ್ಯಕ್ಕೆ ಆಹ್ವಾನ ನೀಡಿದ್ದಾರೆ. ಗುಂಡಿ ಸರಿಪಡಿಸದಿದ್ರೆ ಆಂಧ್ರಗೆ ಹೋಗುವ ಬೆದರಿಕೆಯನ್ನು ಹಾಕಿದ್ದಾರೆ. ಹೇಗಂತ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಇಷ್ಟಾದರೂ ಕೂಡ ಬದಲಾವಣೆಗಳಾಗ್ತಾ ಇಲ್ಲ. ಇವತ್ತಿಗೂ ಕೂಡ ಪಾಟ್ ಹೋಲ್ಸ್ಗಳ ಸಮಸ್ಯೆಯಿಂದ ಅನೇಕ ಜನರು ಪರದಾಡ್ತಾ ಇದ್ದಾರೆ. ಬೆಂಗಳೂರನ್ನ ಬಿಟ್ಟು ಹೋಗುವಂಥ ಒಂದಷ್ಟು ಬೆದರಿಕೆಯನ್ನು ITBT ಕಂಪನಿಗಳು ಮುಂದಾಗ್ತಾ ಇರ್ತಕ್ಕಂಥದ್ದು. ಇದನ್ನೇ ಎನ್ಕ್ಯಾಶನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ನೆರೆಯ ರಾಜ್ಯದ ITBT ಸಚಿವರುಗಳು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ಸಚೇತಕರಾದಂಥ ಎನ್ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು ಅನ್ನುವಂಥ ಒಂದು ಕಾಲ ಇತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಬೆಂಗಳೂರನ್ನು ಬಿಟ್ಟು ಹೋಗ್ತಿದ್ದೀವಿ ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಪ್ರಮುಖ ಕಾರಣ ರಾಜ್ಯದಲ್ಲಿರ್ತಕ್ಕಂಥ ರಸ್ತೆ ಗುಂಡಿ ಅನ್ನುವಂಥ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಬೆಂಗಳೂರು ITBTಗೆ ಒಂದು ದೇಶದ ಕ್ಯಾಪಿಟಲ್ ಸೆಂಟರ್ ಅಂತ ಹೇಳಿದರೆ ಬೆಂಗಳೂರು. ಇಡೀ ಪ್ರಪಂಚದ ಗಮನ ಬೆಂಗಳೂರು ಕಡೆಗೆ ಇದೆ. ಟೆಕ್ನಾಲಜಿ ಕೇಂದ್ರ, ಆಮೇಲೆ ITBT ಕೇಂದ್ರ ಮತ್ತು ಸಾಫ್ಟ್ವೇರ್ಗೆ ಹೆಸರಾಗಿರ್ತಕ್ಕಂಥ ಸಿಟಿ. ಈ ಎಲ್ಲ ಗ್ರೀನ್ ಬೆಂಗಳೂರು, IT ಬೆಂಗಳೂರು, ಈ ಥರ ಅನೇಕ ಹೆಸರುಗಳಿಂದ ಬೆಂಗಳೂರನ್ನು ನಾವು ಕರಿತೇವೆ. ಈಗ ವಿಶೇಷವಾಗಿ IT ಮತ್ತು BT ಈ ವಿಷಯದಲ್ಲಿ ರಾಜೇಶ್ ಅಂತಕ್ಕಂಥ ಒಬ್ಬ ಸಾಫ್ಟ್ವೇರ್ ಕಂಪನಿಯ ವ್ಯಕ್ತಿ ಒಂದು ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಪಾಟ್ ಹೋಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಬೆಂಗಳೂರಿನ ರಸ್ತೆಗಳು ಗುಂಡಿಗಳ ರಾಜಧಾನಿಯಾಗಿದೆ, ರಸ್ತೆ ಗುಂಡಿಗಳ ರಾಜಧಾನಿಯಾಗಿದೆ ಅಂತ ಹೇಳಿ ಬೇಸತ್ತು ಅವ್ರು ಹೇಳ್ತಾ ಇದ್ದಾರೆ. ಸಾಕಾಗಿದೆ, ಕಳೆದ ಅನೇಕ ವರ್ಷಗಳಿಂದ ನಾವು ಇದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಆದರೆ ಸರ್ಕಾರ ಮಾತು ಕೇಳ್ತಾ ಇಲ್ಲ ಅಂಥೇಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪಕ್ಕದ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ITBT ಮಿನಿಸ್ಟರ್ ನಾರಾ ಲೋಕೇಶ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ನೋಡಿ, ನಿಮಗೆ ಬೆಂಗಳೂರು ಬೇಜಾರಾಗಿದ್ದರೆ ನಿಮಗೆ ಖುಷಿ ಅನ್ನೋ ರೀತಿಯಲ್ಲಿ, ಸಂತೋಷ ಅನ್ನೋ ರೀತಿಯಲ್ಲಿ ನಾವು ನಿಮಗೆ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತೀವಿ, ನೀವು ಇಲ್ಲಿಗೆ ಬನ್ನಿ ಅಂಥೇಳಿ ಅವರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಬೆಂಗಳೂರು ITBTಗೆ ಕ್ಯಾಪಿಟಲ್ ಸೆಂಟರ್. ಪ್ರಪಂಚದ ಗಮನ ಬೆಂಗಳೂರಿನ ಕಡೆ ಇದೆ. ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಸ್ತೆ ಗುಂಡಿ ರಾಜಧಾನಿ ಅಂತ ರಾಜೇಶ್ ಟ್ವೀಟ್ ಮಾಡಿದ್ರು. ನಾರಾ ಲೋಕೇಶ್ ತಮ್ಮ ರಾಜ್ಯಕ್ಕೆ ಆಹ್ವಾನ ನೀಡಿದ್ದಾರೆ. ಗುಂಡಿ ಸರಿಪಡಿಸದಿದ್ರೆ ಆಂಧ್ರಗೆ ಹೋಗುವ ಬೆದರಿಕೆಯನ್ನು ಹಾಕಿದ್ದಾರೆ. ಹೇಗಂತ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಇಷ್ಟಾದರೂ ಕೂಡ ಬದಲಾವಣೆಗಳಾಗ್ತಾ ಇಲ್ಲ. ಇವತ್ತಿಗೂ ಕೂಡ ಪಾಟ್ ಹೋಲ್ಸ್ಗಳ ಸಮಸ್ಯೆಯಿಂದ ಅನೇಕ ಜನರು ಪರದಾಡ್ತಾ ಇದ್ದಾರೆ. ಬೆಂಗಳೂರನ್ನ ಬಿಟ್ಟು ಹೋಗುವಂಥ ಒಂದಷ್ಟು ಬೆದರಿಕೆಯನ್ನು ITBT ಕಂಪನಿಗಳು ಮುಂದಾಗ್ತಾ ಇರ್ತಕ್ಕಂಥದ್ದು. ಇದನ್ನೇ ಎನ್ಕ್ಯಾಶನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ನೆರೆಯ ರಾಜ್ಯದ ITBT ಸಚಿವರುಗಳು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ಸಚೇತಕರಾದಂಥ ಎನ್ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು ಅನ್ನುವಂಥ ಒಂದು ಕಾಲ ಇತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಬೆಂಗಳೂರನ್ನು ಬಿಟ್ಟು ಹೋಗ್ತಿದ್ದೀವಿ ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಪ್ರಮುಖ ಕಾರಣ ರಾಜ್ಯದಲ್ಲಿರ್ತಕ್ಕಂಥ ರಸ್ತೆ ಗುಂಡಿ ಅನ್ನುವಂಥ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಬೆಂಗಳೂರು ITBTಗೆ ಒಂದು ದೇಶದ ಕ್ಯಾಪಿಟಲ್ ಸೆಂಟರ್ ಅಂತ ಹೇಳಿದರೆ ಬೆಂಗಳೂರು. ಇಡೀ ಪ್ರಪಂಚದ ಗಮನ ಬೆಂಗಳೂರು ಕಡೆಗೆ ಇದೆ. ಟೆಕ್ನಾಲಜಿ ಕೇಂದ್ರ, ಆಮೇಲೆ ITBT ಕೇಂದ್ರ ಮತ್ತು ಸಾಫ್ಟ್ವೇರ್ಗೆ ಹೆಸರಾಗಿರ್ತಕ್ಕಂಥ ಸಿಟಿ. ಈ ಎಲ್ಲ ಗ್ರೀನ್ ಬೆಂಗಳೂರು, IT ಬೆಂಗಳೂರು,
ಈ ಥರ ಅನೇಕ ಹೆಸರುಗಳಿಂದ ಬೆಂಗಳೂರನ್ನು ನಾವು ಕರಿತೇವೆ. ಈಗ ವಿಶೇಷವಾಗಿ ಐ ಟಿ ಮತ್ತು ಬಿ ಟಿ ಈ ವಿಷಯದಲ್ಲಿ ರಾಜೇಶ್ ಅಂತಕ್ಕಂಥ ಒಬ್ಬ ಸಾಫ್ಟ್ವೇರ್ ಕಂಪನಿಯ ವ್ಯಕ್ತಿ ಒಂದು ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಪಾಟ್ ಹೋಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಬೆಂಗಳೂರಿನ ರಸ್ತೆಗಳು ಗುಂಡಿಗಳ ರಾಜಧಾನಿಯಾಗಿದೆ, ರಸ್ತೆ ಗುಂಡಿಗಳ ರಾಜಧಾನಿಯಾಗಿದೆ ಅಂತ ಹೇಳಿ ಬೇಸತ್ತು ಅವ್ರು ಹೇಳ್ತಾ ಇದ್ದಾರೆ. ಸಾಕಾಗಿದೆ, ಕಳೆದ ಅನೇಕ ವರ್ಷಗಳಿಂದ ನಾವು ಇದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಆದರೆ ಸರ್ಕಾರ ಮಾತು ಕೇಳ್ತಾ ಇಲ್ಲ ಅಂಥೇಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪಕ್ಕದ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಐ ಟಿ ಬಿ ಟಿ ಮಿನಿಸ್ಟರ್ ನಾರಾ ಲೋಕೇಶ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ನೋಡಿ, ನಿಮಗೆ ಬೆಂಗಳೂರು ಬೇಜಾರಾಗಿದ್ದರೆ ನಿಮಗೆ ಖುಷಿ ಅನ್ನೋ ರೀತಿಯಲ್ಲಿ, ಸಂತೋಷ ಅನ್ನೋ ರೀತಿಯಲ್ಲಿ ನಾವು ನಿಮಗೆ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತೀವಿ, ನೀವು ಇಲ್ಲಿಗೆ ಬನ್ನಿ ಅಂಥೇಳಿ ಅವರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಬೆಂಗಳೂರು ಐಟಿ ಬಿಟಿಗೆ ಕ್ಯಾಪಿಟಲ್ ಸೆಂಟರ್, ಪ್ರಪಂಚದ ಗಮನ ಬೆಂಗಳೂರಿನ ಕಡೆ ಇದೆ. ಸರ್ಕಾರದ ವಿರುದ್ಧ MLC ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಸ್ತೆ ಗುಂಡಿ ರಾಜಧಾನಿ ಅಂತ ರಾಜೇಶ್ ಟ್ವೀಟ್ ಮಾಡಿದ್ರು. ನಾರಾ ಲೋಕೇಶ್ ತಮ್ಮ ರಾಜ್ಯಕ್ಕೆ ಆಹ್ವಾನ ನೀಡಿದ್ದಾರೆ. ಗುಂಡಿ ಸರಿಪಡಿಸದಿದ್ರೆ ಆಂಧ್ರಗೆ ಹೋಗುವ ಬೆದರಿಕೆಯನ್ನು ಹಾಕಿದ್ದಾರೆ. ಹೇಗಂತ ರಿಪಬ್ಲಿಕ್ ಕನ್ನಡಕ್ಕೆ MLC ರವಿಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಇಷ್ಟಾದರೂ ಕೂಡ ಬದಲಾವಣೆಗಳಾಗ್ತಾ ಇಲ್ಲ. ಇವತ್ತಿಗೂ ಕೂಡ ಪಾಟ್ ಹೋಲ್ಸ್ಗಳ ಸಮಸ್ಯೆಯಿಂದ ಅನೇಕ ಜನರು ಪರದಾಡ್ತಾ ಇದ್ದಾರೆ. ಬೆಂಗಳೂರನ್ನ ಬಿಟ್ಟು ಹೋಗುವಂಥ ಒಂದಷ್ಟು ಬೆದರಿಕೆಯನ್ನು IT-BT ಕಂಪನಿಗಳು ಮುಂದಾಗ್ತಾ ಇರ್ತಕ್ಕಂಥದ್ದು. ಇದನ್ನೇ ಎನ್ಕ್ಯಾಶನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ನೆರೆಯ ರಾಜ್ಯದ IT-BT ಸಚಿವರುಗಳು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ಸಚೇತಕರಾದಂಥ N ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು ಅನ್ನೋಂಥ ಒಂದು ಕಾಲ ಇತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಬೆಂಗಳೂರನ್ನು ಬಿಟ್ಟು ಹೋಗ್ತಿದ್ದೀವಿ ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಪ್ರಮುಖ ಕಾರಣ ರಾಜ್ಯದಲ್ಲಿರ್ತಕ್ಕಂಥ ರಸ್ತೆ ಗುಂಡಿ ಅನ್ನುವಂಥ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಬೆಂಗಳೂರು IT-BTಗೆ ಒಂದು ದೇಶದ ಕ್ಯಾಪಿಟಲ್ ಸೆಂಟರ್ ಅಂತ ಹೇಳಿದರೆ ಬೆಂಗಳೂರು. ಇಡೀ ಪ್ರಪಂಚದ ಗಮನ ಬೆಂಗಳೂರು ಕಡೆಗೆ ಇದೆ. ಟೆಕ್ನಾಲಜಿ ಕೇಂದ್ರ, ಆಮೇಲೆ IT-BT ಕೇಂದ್ರ ಮತ್ತು ಸಾಫ್ಟ್ವೇರ್ಗೆ ಹೆಸರಾಗಿರ್ತಕ್ಕಂಥ ಸಿಟಿ. ಈ ಎಲ್ಲ ಗ್ರೀನ್ ಬೆಂಗಳೂರು, IT ಬೆಂಗಳೂರು, ಈ ಥರ ಅನೇಕ ಹೆಸರುಗಳಿಂದ ಬೆಂಗಳೂರನ್ನು ನಾವು ಕರಿತೇವೆ. ಈಗ ವಿಶೇಷವಾಗಿ IT ಮತ್ತು BT ಈ ವಿಷಯದಲ್ಲಿ ರಾಜೇಶ್ ಅಂತಕ್ಕಂಥ ಒಬ್ಬ ಸಾಫ್ಟ್ವೇರ್ ಕಂಪನಿಯ ವ್ಯಕ್ತಿ ಒಂದು ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಪಾಟ್ ಹೋಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಬೆಂಗಳೂರಿನ ರಸ್ತೆಗಳು ಗುಂಡಿಗಳ ರಾಜಧಾನಿಯಾಗಿದೆ, ರಸ್ತೆ ಗುಂಡಿಗಳ ರಾಜಧಾನಿಯಾಗಿದೆ ಅಂತ ಹೇಳಿ ಬೇಸತ್ತು ಅವ್ರು ಹೇಳ್ತಾ ಇದ್ದಾರೆ. ಸಾಕಾಗಿದೆ, ಕಳೆದ ಅನೇಕ ವರ್ಷಗಳಿಂದ ನಾವು ಇದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಆದರೆ ಸರ್ಕಾರ ಮಾತು ಕೇಳ್ತಾ ಇಲ್ಲ ಅಂಥೇಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪಕ್ಕದ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ IT-BT ಮಿನಿಸ್ಟರ್ ನಾರಾ ಲೋಕೇಶ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ನೋಡಿ, ನಿಮಗೆ ಬೆಂಗಳೂರು ಬೇಜಾರಾಗಿದ್ದರೆ ನಿಮಗೆ ಖುಷಿ ಅನ್ನೋ ರೀತಿಯಲ್ಲಿ, ಸಂತೋಷ ಅನ್ನೋ ರೀತಿಯಲ್ಲಿ ನಾವು ನಿಮಗೆ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತೀವಿ, ನೀವು ಇಲ್ಲಿಗೆ ಬನ್ನಿ ಅಂಥೇಳಿ ಅವರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ